ಗೈಸ್ ನನಗೆ ನನ್ನ ಪ್ರೊಫೈಲ್ಗೆ ಹೋಗಿ ನೋಡಿ. Hi guys, welcome back to my YouTube channel. This is Hima Gowda. ಸತ್ಯಭಾಮೆ ಸತ್ಯಭಾಮೆ ರೂಪವೇನೆ ನನ್ನಲ್ಲಿ ಸರಸಕ್ಕೆ ಕರೆ ಬರೆದಿರ ಸವ ತೋರುವೆ ಏಕೆ ನಮ್ಮನೆ ಇವತ್ತು ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಹೆಲ್ದಿ ಆಗಿರಬೇಕು, ಯಾರಿಗೆಲ್ಲ ಫುಲ್ ಫುಡಿ ವಿತ್ ಹೆಲ್ದಿ ವಿತ್ ಡಯಟ್ ಮೇಂಟೆನೆನ್ಸ್, ಕ್ಯಾಲೋರೀಸ್ ಮೇಂಟೆನೆನ್ಸ್, ಯಾರಿಗೆಲ್ಲ ಅದು ಇಷ್ಟ ಆಗುತ್ತೆ, ಯಾರೆಲ್ಲ ಅದನ್ನು ಮೇಂಟೈನ್ ಮಾಡ್ತಿದ್ದೀರ ಕೂಡ. ಸೊ ಈ ನನ್ನ ಡಯಟ್ ನಿಮ್ಗೆ ಹೆಲ್ಪ್ ಆಗಬಹುದು. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಸೊ ಇದು 40 grams ಓಟ್ಸ್ ಇದೆ, ಒಂದು ಬನಾನಾ, I'm adding blueberries. Guys, ಇದನ್ನ 150 ml ಮಿಲ್ಕ್ ತಗೊಂಡಿದ್ದೀನಿ. Guys, I'm adding chia seeds. Chia seeds ನ ನೆನೆಸಿಡೋದು ಮರ್ತಿದ್ದೆ, ಸೊ ಹಂಗೆ ಹಾಕೊಳ್ತೀನಿ. ಇಟ್ಸ್ ಓಕೆ. ಸೊ ಎರಡು ಸೀಡ್ಸ್, ಒಂದು ಪಂಪ್ಕಿನ್ ಸೀಡ್ಸು, ಒಂದು ಸನ್ಫ್ಲವರ್ ಸೀಡ್ಸ್ ಇದೆ. ಸೊ ಇದೆರಡು ಆ್ಯಡ್ ಮಾಡೋಣ. 1 teaspoon is best. Let's rubbing ಇದನ್ನ, and it will be the most tastiest ಬ್ರೇಕ್ಫಾಸ್ಟ್. ಅಂದರೆ ನಿಮಗೆ ಆಲ್ಮೋಸ್ಟ್ ಸೌತ್ ಇಂಡಿಯನ್ಸ್ ಅವ್ರಿಗೆಲ್ಲ ಬೇರೆನೇ ಇರುತ್ತೆ ಟೇಸ್ಟಿ, ಬಟ್ ಇದನ್ನು ಡಯಟ್ ಮಾಡೋರಿಗೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಈ ಟೇಸ್ಟ್ ನನಗೆ ತುಂಬಾ ಇಷ್ಟ. ಲೆಟ್ಸ್ ಹ್ಯಾವ್ ಚಿಯರ್ಸ್. ಡ್ಯಾಮ್ ಗುಡ್. ಪ್ಲಸ್ ಪ್ರೋಟೀನ್ಗೆ you can have a peanut butter and I forgot Greek yogurt. How come? And moreover Greek yogurt ಖಾಲಿ ಆಗಿದೆ, ಸೊ ಇದಿಷ್ಟು ಮಾಡ್ಕೊತಿದ್ದೀನಿ. ಮಧ್ಯಾಹ್ನದೂ ಹೆಲ್ದಿ ಟೇಸ್ಟ್ ಇರುತ್ತೆ. ಪ್ಲೀಸ್ ಟು ವಾಚ್ ಟಿಲ್ ಎಂಡ್. ನೀವು ಇಫ್ ಇನ್ ಕೇಸ್ ಇದನ್ನು ತಿಕ್ಕಾಗಿ ಮಾಡಿಕೊಂಡ್ರೆ ಮಧ್ಯಾಹ್ನ ತನಕ ಹೇಗೋ ಸರ್ವೈವ್ ಆಗ್ತೀರ, ಹೊಟ್ಟೆ ಹಸುವಲ್ಲ. ಇಫ್ ಇನ್ ಕೇಸ್ ಇಫ್ ಯು ಅಂದರೆ ಚಿನ್ ಪೇಸ್ಟಲ್ಲಿ ಸ್ವಲ್ಪ ತೆಳು ಇರೋ ಥರ ಮಾಡಿಕೊಂಡ್ರೆ ಬೇಗ ಹಸುವಾಗುತ್ತೆ, ಬಿಕಾಸ್ ಇಟ್ಸ್ ಅ ಲಿಕ್ವಿಡ್ ಅಲ್ವಾ. ಸೊ ಆ್ಯಂಡ್ ಬನಾನಾ ಇರೋದ್ರಿಂದ ನಿಮಗೆ ಕಮ್ಮಿ ಹೊಟ್ಟೆ ಹಸುತ್ತೆ, ಅಂದರೆ ಬೇಗ ಹಸು ಆಗಲ್ಲ ಬನಾನಾ ಸೇರಿಸಿರೋದ್ರಿಂದ. ಇಟ್ಸ್ ಅ ಗುಡ್ ಕಾರ್ಬ್ಸ್ ಆ್ಯಂಡ್ ಫ್ಯಾಟ್. ನೀವು ಇದನ್ನು ಸ್ಪೂನಲ್ಲೂ ತಿನ್ಕೋಬೋದು. ನಂಗೆ ಕುಡಿಯೋಕ್ಕೆ ಇಷ್ಟ, ಕುಡಿತಾ ಇದ್ದೀನಿ. ಗಾಯ್ಸ್, ಇವಾಗ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ತಗೊಳ್ತಾ ಇದ್ದೀನಿ. ಇಟ್ಸ್ ಅಬೌಟ್ ಮಖಾನ, 50 grams ಆಫ್ ಮಖಾನ. ಗ್ಯಾಪಲ್ಲಿ ಮನೆಯವ್ರಿಗೆ ರಸಮ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನನ್ನ ಲಂಚ್ಗೆ ರೆಡಿ ಮಾಡ್ಕೊಬೇಕು. ಸೊ ಗೈಸ್, ಇವಾಗ ನನ್ನ ಟಯರ್ಡ್ ಫುಡ್ಗೆ ಏನಿದೆ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಟ್ಸ್ ಅಬೌಟ್ ಎಗ್ ಟುಡೇ. ಎಗ್ ನನಗೆ ಎಗ್ ಇಷ್ಟ. ಅದರಲ್ಲೂ ಮಸಾಲ ಮಾಡಿಕೊಂಡ್ರೆ ಎಗ್ಗೆ ಏನು ಟೇಸ್ಟ್ ಕೊಡುತ್ತೆ ಅಂತೀರ. ಸೊ ಇದಕ್ಕೆ ಈರುಳ್ಳಿ ಹಚ್ಕೊತಾ ಇದ್ದೀನಿ. ಆ್ಯಂಡ್ ಈ ರೆಸಿಪಿ ಆಲ್ರೆಡಿ ಯೂಟ್ಯೂಬ್ ಶಾರ್ಟ್ಸಲ್ಲಿದೆ, ಯು ಗೈಸ್ ಕ್ಯಾನ್ ವಾಚ್ ಇಟ್. ಎಗ್ನ ಬೇಯಕ್ಕೆ ಇಡ್ತೀನಿ. ನಾನು ಕುಕ್ಕರಲ್ಲಿ ಕೂಗಿಸ್ಬಿಡ್ತೇನೆ. ಒಂದು ವಿಷಲ್ ಕುಕ್ಕರ್ನ 1 ವಿಷಲ್ ಕೂಗಿಸಿದ್ರೆ ಸಾಕು ಎಗ್ಗು. ಸೊ ಆರ್ಡರ್ ಮಾಡ್ಕೊಂಡ್ಬಿಟ್ಟು ಗೈಸ್, ನನಗೆ ನನ್ನ ಪ್ರೊಫೈಲ್ಗೆ ಹೋಗಿ ನೋಡಿ. ವಿಲ್ ಗೆಟ್ ನನ್ನ ಸ್ಕಿನ್ ಕೇರ್ ಆಗಿರ್ಬೋದು, ಅದ ಬ್ಲಾಗ್ಸ್, ಒಂದೆರಡು ಬ್ಲಾಗು ಎಲ್ಲ ಇದೆ. ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ಗೆ. ಇದೇ ಥರ ವಿಡಿಯೋಸ್ ಸಿಗುತ್ತೆ. ಆ್ಯಂಡ್ ಡಯಟ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ನನಗೆ
ಇಡೀ ದಿನ ಅಡುಗೆ ಮನೇಲಿ ಇದ್ದೀನಿ ಅನ್ನೋ ಫೀಲ್ ಆಗುತ್ತೆ. ಯಾರನ್ನ ಡಯಟ್ ಸ್ಟಾರ್ಟ್ ಮಾಡ್ದಾಗಿಂದನೂ ಹಂಗೆ ಫೀಲ್ ಆಗ್ತಿರೋದು. ಸೊ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ. Guys, this is my plate today. Egg malai ಮತ್ತು 2 ಚಪಾತಿ, ಒಂದಷ್ಟು ಸೌತೆಕಾಯಿ. ಸೊ ಗೈಸ್, ಲೆಟ್ಸ್ ಸ್ಟಾರ್ಟ್ ಈಟಿಂಗ್. ನನ್ನ ಪ್ಲೇಟ್ ತೋರಿಸ್ದೆ, ಅಲ್ಲಿ ಯಾಕೋ ಅನ್ಕಂಫರ್ಟ್ ಆಯಿತು. ಸೊ ಇಲ್ಲಿಗೆ ಬಂದೆ. ನಮ್ಮಮ್ಮ ಈ ವ್ಲಾಗ್ ನೋಡಿದ್ರೆ ಹಾಸಿಗೆ ಮೇಲೆ ಕೂತ್ಕೊಂಡು ತಿಂತೀವಿ ಅಂತ ಬೈತಾರೆ. ಡಯಟ್ನ ಎಷ್ಟು ಟೇಸ್ಟಿಯಾಗಿ ಮಾಡ್ಕೋಬೋದು ಅನ್ನೋದು ಗೊತ್ತಿಲ್ಲ. ಅದು ನಿಮಗೆ ಗೊತ್ತಿಲ್ಲ ಅಂದರೆ ಮಾಡ್ಕೊತೀನಿ. ನನಗೆ ಟೇಸ್ಟಿ ಮಾಡ್ಕೋಬೋದು ಅಂತ ಗೊತ್ತಾಗಿದೆ ಆಗಲೇ 2 years ಆಯಿತು. This is for pre-workout. 2 ಬ್ರೆಡ್ಡು, ಪೀನಟ್ ಬಟರ್ ಖಾಲಿ ಆಗಿದ್ದರಿಂದ ಹಂಗೆ ತಿಂತಾಯಿದ್ದೀನಿ. ಪೀನಟ್ ಬಟರ್ ಮತ್ತೆ ಮಾಡ್ಕೋಬೇಕು, ನಾಳೆ ಮಾಡ್ಕೊತೀನಿ ಅದನ್ನು. ಡನ್ ವಿತ್ ವರ್ಕೌಟ್. ಆಚೆ ತುಂಬ ಜನ ಇದ್ದಾರೆ, ಸೊ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಮಾತಾಡೋದು ಕೇಳಿಸೋದು ಇಲ್ಲ. ಸೊ ಇಲ್ಲಿ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇಟ್ ವಾಸ್ ಸ್ಟೆಪ್ಪರ್ ಇವತ್ತು ಕಾರ್ಡಿಯೋ. ಬರ್ನ್ ಔಟ್. ಸೊ ಗುಡ್, ಬಟ್ ಈ ಥರ ವರ್ಕೌಟ್ಸ್ ಇರಬೇಕು ಅಲ್ಲ. ಸೊ ಗೈಸ್, ಜಸ್ಟ್ ಕೇಮ್ ಫ್ರಮ್ ಜಿಮ್ಮಿಂದ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇವತ್ತು ಕಟ್ಟಿಗೆ ರೂಮಿಗೆ ತಂದಿದ್ದೀನಿ. ಬಿಕಾಸ್ ಆಚೆ ನಮ್ಮ ಮಾವ ಅವರು ನ್ಯೂಸ್ ನೋಡ್ತಾ ಇದ್ದಾರೆ, ಸೊ ಸೌಂಡ್ ಆಗಬಾರ್ದು ಅಂತ. ಸೊ ದಿಸ್ ಈಸ್ ಮೈ ಪ್ಲೇಟ್. ಸ್ವಲ್ಪ ಬಿರಿಯಾನಿ, ಒಂದು 150 ಗ್ರಾಮ್ ರೈಸು, ಆಮೇಲೆ ಚಿಕನ್ 200 ಗ್ರಾಮ್, ಸೌತೆಕಾಯಿ ಮತ್ತು ಕ್ಯಾರೆಟ್ ಇಷ್ಟು. ಸೊ ಇದು ದಿಸ್ ವಿಲ್ ಬಿ ಮೈ ಪ್ಲೇಟ್. ನೈಟ್ ಹೊತ್ತು ಯಾವಾಗಲೂ ಇಷ್ಟು ಹೆವಿ ಇರಲ್ಲ. ಸೊ ಗೈಸ್, ಇವಾಗ ನಾನು ವಿಡಿಯೋ ಎಂಡ್ ಮಾಡ್ತಿದ್ದೀನಿ ವಿತ್ ಮೈ ಬ್ರೇಕ್ಫಾಸ್ಟ್. ಬೆಳಗಿನ ಬ್ರೇಕ್ಫಾಸ್ಟ್ ಇವತ್ತು ಕಾಣಿಸ್ತಾ ಇದೆ ಕರೆಕ್ಟಾಗಿ. ಇವಾಗ ಇದು ನನ್ನ ಸೋಪ್ ಓಟ್ಸ್. ನೈಟೇ ನಾನು ಸೋಪ್ ಮಾಡಿಟ್ಕೊಂಡು ಇವಾಗ ತಿಂತಾ ಇದ್ದೀನಿ. ನೀವು ಕುಕ್ ಬೇಕಾದ್ರೂ ಮಾಡ್ಕೋಬೋದು, ಶೇಕ್ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು, ಕುಡಿಬೋದು. ಆ್ಯಂಡ್ ಈ ಥರ ಸೋಪ್ ಓಟ್ಸ್ ಕೂಡ ಮಾಡ್ಕೋಬೋದು. ನಿಮಗೆ ಟೇಸ್ಟಿ ಮೇನ್ ಅಲ್ಲ, ಟೇಸ್ಟಿ ಬೇಕಂದಾಗ ನೀವು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಡಯಟ್ ಮಾಡ್ಬೇಕಾದ್ರೆ ಬೇಜಾರಾಗಬಾರ್ದು, ಅಯ್ಯೋ ಯಾರಪ್ಪ ಮಾಡ್ತಾರೆ ಅಂತ. ಸೊ ಇದು ಒಂದು ಒಳ್ಳೆ ಮೆಥಡ್ ವಿತ್ ಹೆಲ್ದಿ. ಯಾರಿಗೆಲ್ಲ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕಿದ್ರೆ, ಇನ್ ಕೇಸ್ ನನಗೆ ಅದು ಚೆನ್ನಾಗಿ ಗೊತ್ತಿದ್ರೆ, ಐ ಡೆಫಿನೆಟ್ಲಿ ಶೇರ್ ವಿತ್ ಯು ಪೀಪಲ್. ಸೊ ಲೆಟ್ಸ್ ಎಂಡ್ ಅಪ್ ದಿಸ್ ವಿಡಿಯೋ. ಆ್ಯಂಡ್ ನಿಜವಾಗ್ಲೂ ಖುಷಿ ಆಗ್ತಿದೆ ನನಗೆ ಡಯಟ್ ಫಾಲೋ ಮಾಡ್ತಿರೋದು, ಜೊತೆಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರೋದಕ್ಕೋಸ್ಕರ. ಬಿಕಾಸ್ 2025 ಒಂದು ವಿಷನ್ನೇ ಇದೆ, ಅದನ್ನೆಲ್ಲ ನಾನು ಫುಲ್ಫಿಲ್ ಮಾಡ್ಕೊಳ್ಳೇಬೇಕು. ಸೊ ಅದಕ್ಕೋಸ್ಕರ ಐ ಆಮ್ ಟ್ರೈಯಿಂಗ್ ಆನ್. ಎಲ್ಲರೂ ನನ್ನ ಕೈಲಾಗುತ್ತೆ ಅಂದರೆ ನಿಮ್ಮ ಕೈಲೂ ಆಗೇ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತಿಂದಾನೆ. ಡಯಟಲ್ಲಿ ಇನ್ನೂ ಬೇರೆ ಥರ ನಾನು ಮಾಡ್ಕೊತೀನಿ. ವೆಜ್ ಡಯಟ್ ತೋರಿಸ್ತೀನಿ, ವೆಜಿಟೇರಿಯನ್ಸ್ಗೋಸ್ಕರ ಮಾಡ್ಬೋದು. ಇವತ್ತು ನಾನು ವೆಜಿಟೇರಿಯನು. ಸೊ ಈ ಓಟ್ಸ್ಗೆ ಬನಾನಾ, ಸೋಕ್ಡ್ ಚಿಯಾ, ಮಿಲ್ಕು, ಗ್ರೀಕು ಎಲ್ಲ ಪ್ರೋಟೀನ್, ಫುಲ್ ಪ್ರೋಟೀನ್, ಹೈ ಪ್ರೋಟೀನ್ ಫುಡ್ ಇದು. ಸೊ ಇದರಿಂದನೂ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ಮಾಡೇ ಮಾಡ್ತೀನಿ ಈ ವಿಡಿಯೋನು ವೆಜಿಟೇರಿಯನ್ಸ್ಗೋಸ್ಕರ. ಬ್ರೇಕ್ಫಾಸ್ಟ್ ತಿನ್ಕೊಂಡು ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತೀನಿ. ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್. ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಪ್ಲೀಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಫ್ರೆಂಡ್ಸ್ಗೂ ಕೂಡ, ನಿಮ್ಮ ಫ್ಯಾಮಿಲಿಯಲ್ಲೂ ಅವ್ರಿಗೂ. ಓಕೆನಾ? ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್. ಬಾಯ್.